ಜನಗಳು ನಾವು ಕಾಡು ಜನಗಳು ಅಂತ ಹೇಳ್ದವ್ರಿಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅಲ್ವಾ. ಹಾಯ್, ನಿಮ್ಮ ಹೆಸರು? ಸತೀಶ್. ಏನ್ ಮಾಡ್ಕೊಂಡಿದ್ರು ಸತೀಶ್? ನಾವು ಇಲ್ಲಿ ಫೀಲ್ಡ್ ವರ್ಕ್ ಮಾಡ್ತಾ ಇದೀವಿ. ಹೋಮ್ ಕ್ರೆಡಿಟ್ ಫೈನಾನ್ಸ್. ಇಲ್ಲಿ ಫೀಲ್ಡ್ ವರ್ಕ್ ಯಾವ ತರ ವರ್ಕ್? ನಮ್ಮ ಫೀಲ್ಡ್ ಓಕೆ. ವಿಕೆಟ್ ಇದೆಯಲ್ಲ, ಅದೇ ವಿಕೆಟ್ ಇದೆ ಗ್ರೌಂಡ್. ಇದಕ್ಕೆ ಕರೆಯೋದು ಓವರ್ ಬಿಲ್ಡಪ್ ಅಂತ. ಇರ್ಲಿ. ಕುಮಾರಸ್ವಾಮಿ ಅಂತ. ಕುಮಾರಸ್ವಾಮಿ ಏನ್ ಮಾಡ್ಕೊಂಡಿದ್ರ ನೀವು? ನಾವು ಟ್ರೈನಿಂಗ್ ಮಾಡ್ತಾ ಇದ್ದೀವಿ. ಟ್ರೈನಿಂಗ್ ಸಂಬಳ ಬರ್ತಿದ್ಯಾ? ಸಂಬಳ ಬರ್ತಾ ಓಕೆ, ನೈಸ್. ನಿಮ್ಮ ಹೆಸರು ಸರ್? ಎಡ್ವಿನ್ ಅಂತ, DRDO ದಲ್ಲಿ ಗೆಸ್ಟೆಡ್. ಐ ಲೈಕ್ ಯುವರ್ ನೇಮ್ ಎಡ್ವಿನ್. ವಾಟ್ ಡಸ್ ಇಟ್ ಮೀನ್? ಹೆಡ್ ಆಫ್ ದ ವಿನ್ ಇಸ್ ಕಾಲ್ಡ್ ಎಡ್ವಿನ್. ಹೆಡ್ ಆಫ್ ದ ವಿನ್ ಇಸ್ ಕಾಲ್ಡ್ ಹೆಡ್ವಿನ್. ರಂಜಿತ್ ಮೀನ್ಸ್ ರನ್ ಅಂಡ್ ಜೀತ್. ವಿನ್ ಓಡಬಿಟ್ಟು ರನ್ ಆಗೋದು, ವಿನ್ ಆಗೋದು ಅಂತ. ಎನಿಹೋ, ಎಡ್ವಿನ್ ಅವರೇ ಬನ್ನಿ ಇಲ್ಲಿ. ವ್ಯಾಲೆಂಟೈನ್ಸ್ ಡೇ ಶುಭಾಶಯಗಳು. ಥ್ಯಾಂಕ್ ಯು. ಓಕೆ, ಅಕಾರ್ಡಿಂಗ್ ಟು ಯು, ನಿಮ್ಮ ಪ್ರಕಾರ ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಏನು? ಪ್ರೀತಿ ಅಂದ್ರೆ ಏನು? ಪ್ರೀತಿ ಬಗ್ಗೆ ಒಂದು ಮಾತಾಡಿ. ಪ್ರೀತಿ ಅನ್ನೋದು ನಾವು ಹುಟ್ಸಕ್ಕಾಗಲ್ಲ, ಅದಾಗಿ ಹುಟ್ಟೋದು. ಒಂದೇ ಸರಿ ನಾವು ಅದನ್ನ ಕ್ರಿಯೇಟ್ ಮಾಡ್ಕೊಳಕ್ಕಾಗಲ್ಲ. ನಮಗೆ ಅಫೆಕ್ಷನ್ ಆದವ್ರಿಗೆ ಅದಕ್ಕೆ ರೂಪ ಇಲ್ಲ, ಗುಣ ಇಲ್ಲ, ಬುದ್ಧಿ ಇಲ್ಲ, ಬಣ್ಣನೂ ಇಲ್ಲ. ಅದಕ್ಕೆ ನಾವು ಹುಟ್ಟಿಸಿದಕ್ಕೆ ಬರುತ್ತೆ. ಅಂದ್ರೆ ನಮ್ಮ ಹೃದಯದಲ್ಲಿ ಬರೋಂಥದ್ದು ಪ್ರೀತಿ. ಅದು ತಂದೆ ತಾಯಿ ಪ್ರೀತಿ ಆಗಿರ್ಬೋದು, ಹೆಣ್ಣಿನ ಪ್ರೀತಿ ಆಗಿರ್ಬೋದು, ಸೋದರ ಪ್ರೀತಿ ಆಗಿರ್ಬೋದು, ಸ್ನೇಹಿತರ ಪ್ರೀತಿ ಆಗಿರ್ಬೋದು, ಬಂಧು ಮಿತ್ರರ ಪ್ರೀತಿನೂ ಆಗಿರ್ಬೋದು. ಓಕೆ, ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ನಂದು ಅರೇಂಜ್ ಮ್ಯಾರೇಜ್. 100%. ಆದ್ರೆ ಲವ್ ಮಾಡಿದ್ದೆ, ಲವ್ ಮಾಡಿ ಫೇಲ್ಯೂರ್ ಆಯ್ತು. ಫೇಲ್ಯೂರ್ ಯಾಕಾಯ್ತು ಅಂತ ಹೇಳ್ತಾ ಇದ್ದೀನಿ. ಕ್ಯಾಸ್ಟ್. ಆದ್ರೆ ಐ ಟೋಲ್ಡ್ ಮೈ ವೈಫ್ ಆಲ್ಸೋ, ದಿಸ್ ಇಸ್ 100% ಟ್ರೂ. 100%. ಐ ನೆವರ್ ಟೆಲ್ ಲೈ. ಫೈನ್. ಸೊ ಟೋಟಲಿ ಇವ್ರ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಅರೇಂಜ್ ಮ್ಯಾರೇಜ್ ಆಗಿದ್ದು ಅಂದ್ಬಿಟ್ಟು ಆಮೇಲೆ ಲವ್ ಇತ್ತು, ಬ್ರೇಕಪ್ ಆಯ್ತು ಅಂತ ಹೇಳಿದ್ರಿ. ಓಕೆ, ಫೈನ್. ಈಗ ಬ್ರೇಕಪ್ ಮಾಡ್ಕೊಂಡವ್ರು ತುಂಬಾ ಜನ ಇರ್ತಾರೆ, ಲವ್ ಸ್ಟೋರಿ, ಲವ್ ಪ್ರೇಮಿಗಳು. ಅವ್ರಿಗೆ ಏನ್ ಹೇಳ್ತೀರಾ? ನಾನೊಂದು ಹೇಳ್ತೀನಿ, ಲೈಫಲ್ಲಿ ಯಾವುದೂ ಸಕ್ಸಸ್ ಅನ್ನೋದು ಮುಖ್ಯ ಅಲ್ಲ. ಸಕ್ಸಸ್ ಇದ್ದೇ ಇರುತ್ತೆ, ಫೇಲ್ಯೂರು ಇರುತ್ತೆ. ಫೇಲ್ಯೂರ್ ಇಸ್ ಎ ಸ್ಟೆಪ್ ಆಫ್ ಸಕ್ಸಸ್ ಅಂತ. ನಿಮ್ ಪ್ರಕಾರ ಒಂದ್ ಲವ್ ಸ್ಟೋರಿ ಫೇಲ್ಯೂರ್ ಆದ್ರೆ ನೆಕ್ಸ್ಟ್ ಕಾಳಾಕ್ಬೇಕು ಅಂತ ಅಲ್ಲ. ಅಂದ್ರೆ ಅದರಿಂದ ನಾವು ನಮ್ಮ ತಂದೆ ತಾಯಿಗೂ ಬೆಲೆ ಕೊಟ್ಟು ಮಕ್ಕಳು ಅನ್ನಿಸ್ಕೊಂಡವ್ರು ಕುಟುಂಬ ಸಂಸಾರನು ನೋಡ್ಬೇಕು. ಲವ್ ಫೇಲ್ಯೂರ್ ಆಯ್ತು ಅಂತ ಹೇಳ್ಬಿಟ್ಟಿದೆ ನಾವು ನಮ್ಮ ಜೀವ ಕಳ್ಕೊಳ್ಳೋದಾಗ್ಲಿ ಇದು ಮಾಡೋದಾಗ್ಲಿ ಮುಖ್ಯ ಅಲ್ಲ. ಮುಖ್ಯ ಜೀವನ. ದೇವರು ಕೊಟ್ಟಿದ್ದು ಈ ಜೀವ, ಅವನೇ ತೆಗಿಬೇಕು ಹೊರತು ನಮ್ಗೆ ತೆಗೆಸ್ಕೊಳ್ಳೋದಕ್ಕೆ ಅಧಿಕಾರ ಇಲ್ಲ. ಓಕೆ, ಫೈನ್. ನಿಮಗೆ ತಮಟೆ ನೋಡಿದ ತಕ್ಷಣ ಯಾವ ರೀತಿ ಫೀಲ್ ಆಗುತ್ತೆ? ಫೀಲ್ ಆಯ್ತು ಮಾಮೂಲಿ. ಆ ಕಡೆ ಕೀಳಿ ನಾವು ಕುಣಿಬೇಕು ಅನಿಸ್ತೈತೆ. ಆ ಕಡೆ ಕೀಳಿ ನೀವು ಕುಣಿಬೇಕು ಅನಿಸ್ತಿದೆ. ವೆರಿ ನೈಸ್. ಸರಿ, ಈ ವ್ಯಾಲೆಂಟೈನ್ಸ್ ಡೇಗೆ ಯಾರಿಗಾದ್ರು ಪ್ರಪೋಸ್ ಮಾಡಿದ್ರಾ? ಇಲ್ಲ, ಆತರ ಎಲ್ಲ ದೊಡ್ಡ ಕೆಲಸಕ್ಕಿಂತ ಕೈ ಹಾಕಿ. ಯಾಕೋ ರಜಾ? ಏನ್ ಆತರ ಎಲ್ಲ ಇಂಟ್ರೆಸ್ಟ್ ಇಲ್ಲ. ಇವಾಗ ನಮ್ಗೆ ಇವೆಲ್ಲ ವ್ಯಾಲೆಂಟೈನ್ಸ್ ಡೇ ಎಲ್ಲ ಹಬ್ಬ ಇಲ್ಲ. ಸಂಕ್ರಾಂತಿ ಬಗ್ಗೆ ಕೇಳಿ, ಯುಗಾದಿ ಬಗ್ಗೆ ಕೇಳಿ, ಏನೋ ಒಂದ್ ಹೇಳ್ಬೋದು. ಈ ತರ ಡವ್ ಯಾವತ್ತು ನಾನು ನೋಡಿರ್ಲಿಲ್ಲ, ಫಸ್ಟ್ ಟೈಮ್ ಕೇಳಿದ್ದು. ಈ ವಯಸ್ಸು ಹುಡುಗ. ಆಯ್, ಬನ್ನಿ ಇಲ್ಲಿ. ನೀವು ಏಕ್ರಿ ದೂರ ಹೋಗ್ತಿದ್ದೀರಾ? ಸ್ವಲ್ಪ ವೀಕ್. ಬನ್ನಿ ಇಲ್ಲಿ, ಹತ್ರ ಬನ್ನಿ, ಇನ್ನೂ ಹತ್ರ ಬನ್ನಿ. ಫೈನ್. ಈಗ ನೀವ್ ಹೇಳಿ, ತಮಟೆನ್ ಶಬ್ದ ನೋಡಿದ ತಕ್ಷಣ ಹೆಂಗ್ ಅನ್ಸುತ್ತೆ ನಿಮ್ಗೆ? ಕುಣಿಬೇಕು ಅನ್ಸುತ್ತಾ? ಯಾವ ರೀತಿ ಕುಣಿಬೇಕು ಅನ್ಸುತ್ತೆ? ಮನ್ಸ್ ಬಂದಂಗ? ಇಲ್ಲ, ಈ ತರ ಕುಣಿಬೇಕು ಅನ್ಸುತ್ತಾ? ಈ ತರ ಅದೇ ಹೆಂಗ್ ಬೇಕು ಹಂಗ್ ಕುಣಿಬೇಕು. ಈ ವಿಷಯ ಎಲ್ಲ ಕೇಳಿದ ತಕ್ಷಣ ನಮ್ಮ ಮೂವರ್ ಮನ್ಸಲ್ಲಿ ಒಂದ್ ಶಬ್ದ ಬಂತು. ಆ ಶಬ್ದ ಕೇಳ್ತೀರಾ? ಐ ಐ ಐ. ಏನಾದ್ರು ಕೇಳಿಸ್ತಾ? ಕೇಳಿಸಿದ್ರೆ ನಾನು ಮಾತಾಡಬೇಕಾಗಿತ್ತು. ನಾನು ಮಾತಾಡಿದ್ದು ಒಳಗಡೆಯಿಂದ ಮಾತಾಡಿದೆ, ಈಚೆ ಕಡೆ ಸೌಂಡ್ ಬರ್ತಿದ್ದಂಗೆ. ಆ ರೀತಿ ಒಳಗಿರುವಂತ ಟ್ಯಾಲೆಂಟ್ಗಳನ್ನ ಇವ್ರು ಹೊರಗಡೆ ತರಿದ್ದಾರೆ. ಅದಕ್ಕೋಸ್ಕರ ಇವ್ರು ಮೂವರು ಇಲ್ಲಿ ರೆಡಿ ಇದ್ದಾರೆ. ಹಾಯ್ ಸರ್, ನಿಮ್ಮ ಹೆಸರು? ನಾಗರಾಜ್ ಅವರೇ, ನನಗೊಂದು ಆಸೆ ಇದೆ. ಹೇಳ ಹೇಳಿ. ಒಂದೊಂದ್ಸತಿ ನಿಮ್ ಮೀಸೆ ಮುಟ್ಲಾ? ಇಲ್ಲ, ಇನ್ನೊಂದ್ ಸ್ವಲ್ಪ ಕಮ್ಮಿ ಮಾಡಿದೀನಿ ಈಗ. ಅಲ್ಲ ಪರವಾಗಿಲ್ಲ, ನಾನು ಮುಟ್ತೀನಿ. ಇದು ಏನು ಮೀಸೆಯೋ? ಇದೇನು ಮೀಸೆಯೋ ಇಲ್ಲ ವೀರತ್ವದ? ಓಕೆ ಅಣ್ಣ, ನೀವು ತುಂಬಾ ಚೆನ್ನಾಗಿ ನಗ್ತಾ ಇದ್ದೀರಾ. ನಿಮ್ಮ ಹೆಸರು? ನಾಗರಾಜ್ ಅವರೇ, ಏನ್ ಮಾಡ್ಕೊಂಡ್ರಿ ನೀವು? ನಾವು ಏನೋ ಕೂಲಿ ಕೆಲಸ ಮಾಡ್ತಾ ಇದ್ದೀವಿ. ನೈಸ್ ಸರ್. ಕೂಲಿ ಕೆಲಸ ಮಾಡಿನ ಈ ಲೆವೆಲ್ ಮೀಸೆ ಬಿಟ್ಟಿದ್ದೀರಾ? ಇಲ್ಲ ಸರ್, ಏನ್ ಮಾಡ್ತೀಯ, ನಾವು ಮಾರ್ಕೆಟ್ಗೆ ಟೊಮೆಟೊ ಮಗ್ರು. ಸೂಪರ್. ಇರಿ ಸರ್, ನಿಮ್ಮ ಹೆಸರು?
ಸರ್ ಮಾದೇವಯ್ಯ ಅಂದ್ಬಿಟ್ಟು. ಮಾಧವಯ್ಯ ಅವರೇ ಏನ್ ಮಾಡ್ಕೊಂಡಿರೋದು? ಸರ್ ನಾವು ಕೂಲಿ ಕೆಲಸ ಮಾಡ್ಕೊಂಡಿರೋದು. ಓಕೆ ನೈಸ್. ನಿಮ್ಮ ಹೆಸರು? ಸರ್ ಕೃಷ್ಣ ಅಂತ ಸರ್. ಕೃಷ್ಣ ಏನ್ ಮಾಡ್ಕೊಂಡಿರೋದು? ಸರ್ ನಾನು PWD ವರ್ಕ್ ಮಾಡ್ತಾ ಇದ್ದೀನಿ ಸರ್. PWD ವರ್ಕ್ ಮಾಡ್ತಾ ಇದ್ದೀನಿ ಸರ್. ಓಕೆ, PWD ಕೆಲಸ ಮಾಡೋರು ಹಾಗೂ ಇನ್ನೂ ಮತ್ತಷ್ಟು ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋರು ನಮ್ಮ ಜೊತೆ ಇದ್ದಾರೆ. ಸರ್, ನಿಮ್ಮಲ್ಲಿರುವಂತ ಟ್ಯಾಲೆಂಟ್ ಗಳನ್ನ ಚೆಕ್ ಮಾಡ್ತಾ ಇದೀವಿ. ನೀವು ಯಾವ ರೀತಿ ಏನ್ ಟ್ಯಾಲೆಂಟ್ ಹೊರತರ್ತೀರಾ? ನಾವು ಬೆಂಗಳೂರು ಬಂದಾಗ ಒಂದಿದ್ರಲ್ಲಿ ನಾವು ಒಂದು ಕೆಲಸ ಮಾಡ್ಬೇಕಾದ್ರೆ ನಾವು ಅಲ್ಲ, ನೀವೇನೋ ನಾಟಕ ಡೈಲಾಗ್ ಹೊಡಿತೀರಾ ಅಂತ ಹೇಳಿದ್ರಿ. ಇಲ್ಲ, ನಾವು ನಾಟಕ ಮಾಡಿದ್ದೇವೆ ಒಂದ್ಸರಿ. ಒಂದೇ ಒಂದು ಡೈಲಾಗ್ ನಮಗೋಸ್ಕರ. ದುರ್ಯೋಧನ ಮಾಡಿದ್ದು. ದುರ್ಯೋಧನ ಹಿಡ್ಕೊಳ್ಳಿ ಮೈಕು, ಹೊಡಿರಿ ಕ್ಯಾಮ್ರಾ ನೋಡ್ಕೊಂಡು. ಫಲರ ಬೆಲವೇ ಜಗದ ಫಲರ ಬೆಲವೇ ಫಲರ ಮೇರವೇ ಸುಖತಿ ಜಗದೋಳ್ ಬಲರ ಬಲರ ಬಲ ಸೋಕದಿಂದಲೇ ಬಲರ ಮೇರವೇ ಸುಖತಿ ಜಗದೋಳ್ ಫಲರ ಬಲರ ಮೇರವೇ ಸುಖತಿ. ಕ್ಯಾ ಬಾತ್ ಹೈ, ಕ್ಯಾ ಬಾತ್ ಹೈ. ಏನ್ ಡೈಲಾಗ್ ಅಪ್ಪ, ನಿಜವಾಗ್ಲೂ ಇದನ್ನ ನೋಡ್ತಾ ಇದ್ರೆ ನನಗೂ ಒಂದ್ಸತಿ ಡೈಲಾಗ್ ಹೇಳ್ಬೇಕು ಅನ್ಸುತ್ತೆ. ನಾನು ಒಂದ್ಸತಿ ಹೇಳ್ಬಿಡ್ತೀನಿ ಇವ್ರ ತರನೇ. ಶಾ ಎಂದರೆ ಶತಕೋಟಿ ವರ್ಷಗಳಿಂದ, ನೀ ಎಂದರೆ ನಿರ್ನಾಮ ಮಾಡಿ, ಕು ಎಂದರೆ ಕುತಂತ್ರಗಳನ್ನು ಮಾಡುವವನೇ ಶಾ ಕು ನೀ. ಅಪ್ಪ ಇವ್ರ ತರ ನಗಕ್ಕಾಗಲ್ಲ ನನಗೆ. ಸರ್, ಈಗ ವ್ಯಾಲೆಂಟೈನ್ಸ್ ಡೇ ಪ್ರೀತಿಗಳ ದಿನಾಚರಣೆ ಅಲ್ಲ, ಪ್ರೇಮಿಗಳ ದಿನಾಚರಣೆ ಅಲ್ಲ, ಏನ್ ಹೇಳಕ್ ಇಷ್ಟಪಡ್ತೀರಾ? ನಾವು ಇವತ್ತು ತಾಯಿನೇ ಪ್ರೇಮ ಇಟ್ಕೊಂಡ್ಬೇಕು. ನಾವು ತಾಯಿಯಿಂದ ನಾವು ತಾಯಿನೇ ಈಗ. ಓಕೆ ಫೈನ್ ಸರ್, ಸೂಪರ್ ಸರ್. ಬನ್ನಿ, ನಿಮ್ಮ ಹೆಸರೇನಂದ್ರಿ? ಕೃಷ್ಣ ಅವರೇ, ಯಾವ ನೀವು ಹಾಡು ಹೇಳ್ತೀನಿ ಅಂದ್ರೆ ಯಾವ ಹಾಡನ್ನ ಹೇಳ್ತೀರಾ? ಒಂದು ಚಿಕ್ಕ ಹುಡುಗನಲ್ಲಿ ಚತುರನ್ ಪತ್ರ ಮಾಡಿ ಸತ್ಯ ಹರಿಶ್ಚಂದ್ರದಲ್ಲಿ, ಅದರಲ್ಲಿ ನಮ್ಮ ಮಾವನೇ ಚಂದ್ರಾಸೆ, ನಾನೇ ಚತುರ, ನಮ್ಮ ಮಾವನೇ ಅಕ್ಸ. ಓಕೆ, ಒಂದು ಡೈಲಾಗ್ ಹಂಗ್ ಬಿಡ್ಲಿ. ಹೇಳ್ಬೋದಾ? ಹೇಳಿ ಹೇಳಿ ಹೇಳಿ. ಹರಿ ಹರಿ ಎನ್ನೆ ಕರಯಂ ಕಡಿದರೋ, ಹರಿ ಹರಿ ಎನ್ನೆ ಕರಯಂ ಕಡಿದರೋ, ಅಪ್ಪ ಅಮ್ಮ ನನ್ನ ಕೈಗಳನ್ನು ಎಳ್ಳು ಮುರಿದವು. ಆಕ್ಚುಲಾಗಿ ಇವ್ರು ಮಾಡುವಾಗ ನಮ್ಗೊಂದು ಸ್ವಲ್ಪ ನಗು ಬರುತ್ತೆ. ಬಟ್ ಆ ಮೂಮೆಂಟ್ ನೆನ್ಸ್ಕೊಂಡ್ರೆ, ಒಂದು ನಾಟಕನ ಆ ರಂಗಭೂಮಿಲಿ ಇಟ್ಕೊಂಡು ಜನಗಳಿಗೆ ಮೆಚ್ಚೋದು, ಆ ರಂಗಭೂಮಿಲಿ ಇದ್ದು ಪಳಗೋದು ಸಾಮಾನ್ಯವಾದ ಕೆಲಸ ಅಲ್ಲ. ಸೊ ಹ್ಯಾಟ್ಸ್ ಆಫ್ ಟು ಕೃಷ್ಣಪ್ಪ ಅವರು ಹಾಗೂ ನಾಗರಾಜು ಅವರು, ನಾಗಣ್ಣ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ, ನಮ್ಮನ್ನೆಲ್ಲ ಇಷ್ಟು ಚೆನ್ನಾಗಿ ಎಂಟರ್ಟೈನ್ ಮಾಡೋದಕ್ಕೆ. ಈಗ ನೀವು ಸ್ಟೆಪ್ ಹಾಕ್ಲೇಬೇಕು ತಮಟೆಗೆ. ತಮಟೆ ರೆಡಿ, ಸ್ಟೆಪ್ ಸರ್ ರೆಡಿ, 1 2 3 ಸ್ಟಾರ್ಟ್. ಯಾರು ಆಡ್ಬೇಡಿ, ಬೇರೆಯವರು.